ಸಮಾಜಕ್ಕೆ ಇವತ್ತು ಎಲ್ಲರ ಅವಶ್ಯಕತೆ ಇದೆ ಅಂತಂದ್ರೆ ನಾಯಕತ್ವದ ಅವಶ್ಯಕತೆ ಇದೆ. ಕಾರಣ ಏನು ಅಂತಂದ್ರೆ ಸರ್ಕಾರದಾಗಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು, ಸುಧಾರಣೆ ಮಾಡಬೇಕು, ಅದರ ಫಲ ನಮ್ಮ ಸಮಾಜಕ್ಕೂ ಸಿಗ್ಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಕೂತ್ರಿ ಯಾರು ಕೊಡೋದೇ ಇಲ್ಲ. ನಾವು ಪರಿವರ್ತನೆ ಆಗಬೇಕಾಗಿದೆ, ನಾವು ಬದಲಾವಣೆ ಆಗಬೇಕಾಗಿದೆ. ಪರಿವರ್ತನೆ ಏನು ಅಂತಂದ್ರೆ ಮೊದಲನೇ ಕೆಲಸ ಏನು ಅಂದ್ರೆ ಸಮಾಜಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕು. ನಮ್ಗೆ ವೆಂಕಟೇಶ್ ಕುಲಕರ್ಣಿ ಅವರು ಸಿಕ್ಕ, ಯಾಕಂದ್ರೆ ವೆಂಕಟೇಶ್ ಕುಲಕರ್ಣಿ ಅವರು ಒಂದು ವೈಯಕ್ತಿಕವಾಗಿ ಹೇಳಬೇಕಂತಂದ್ರೆ ಅವ್ರ ಆಸೆ ಇದ್ದಿಲ್ಲ ನಿಂತಿರ್ಬೇಕಾದ್ರೆ. ಆದ್ರೆ ನಮ್ಮದು ಒಂದು ಸಂಪರ್ಕ ಸರಿ ಸುಮಾರು 15 ವರ್ಷದ ಸಂಪರ್ಕದ ನಾವೊಂದು ವೈಯಕ್ತಿಕವಾಗಿ ಐಡೆಂಟಿಫೈ ಮಾಡಿದ್ದ ಅವರಲ್ಲಿ ಅವ್ರ ಬಲ್ಲೇನು ಒಂದು 4-5 ಗುಣಗಳು ಇಂಥವಲ್ಲ, ಎಂತೆಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ಲಿಕ್ಕೆ ಅವರು ಸಮರ್ಥರದ. ಅದನ್ನೇ ಪ್ಲಸ್ ಆದವರು ಎಲ್ಲರೂ ಒಟ್ಟಿಗೆ ನಿಂತು ನೀವು ಮೆಂಬರ್ಶಿಪ್ ಆಗ್ರಿ. ಮತ್ತೊಂದು ಆ ಮೆಂಬರ್ಶಿಪ್ ಆಗ್ಲಿಕ್ಕೆ ಮಿನಿಮಮ್ ಫೀಸ್ ಇಟ್ಟಾರೆ. ಅದು ಎಷ್ಟು ಇರ್ತಾರೆ ಈಗ ನೋಡ್ಬೇಕು. ಮೊದಲು 500 ಆಯ್ತದೆ, ಈಗ 500 ರೂಪಾಯಿ ಇಲ್ಲ. ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳನ್ನು ಹೇಳ್ತಾ ವಿಪ್ರ ಸಮಾಜದ ಎಲ್ಲ ಹಿರಿಯರಲ್ಲಿ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ತಾವೆಲ್ಲ ತಮ್ಮನ್ನು ಅವಮಾನದ ಮೇರೆಗೆ ಈಗಾಗಲೇ ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಸಮಾಜದ ವತಿಯಿಂದ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯ ವತಿಯಿಂದ ಶ್ರೀ ವೆಂಕಟೇಶ್ ಕುಲಕರ್ಣಿಯವರು ವಿಜಯಶಾಲಿಗಳಾಗಿರ್ತಾರೆ. ಇದಕ್ಕೆಲ್ಲ ಕಾರಣೀಕರ್ತರು ಬೀದರ್ ಜಿಲ್ಲೆಯ ಸಮಸ್ತ ವಿಪ್ರ ಸಮಾಜದವರು ಅತ್ಯಂತ ಆಸಕ್ತಿ ವಹಿಸಿ ಅವರಿಗೆ ಬೆಂಬಲವನ್ನು ಪಟ್ಟಿದ್ದಕ್ಕಾಗಿ ಮೊದಲು ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲದೇ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಸಮಾಜಕ್ಕೆ ಇವತ್ತು ಎಲ್ಲರ ಅವಶ್ಯಕತೆ ಇದೆ ಅಂತಂದ್ರೆ ನಾಯಕತ್ವದ ಅವಶ್ಯಕತೆ ಇದೆ. ಕಾರಣ ಏನು ಅಂತಂದ್ರೆ ಸರ್ಕಾರದಾಗಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು, ಸುಧಾರಣೆ ಮಾಡಬೇಕು, ಅದರ ಫಲ ನಮ್ಮ ಸಮಾಜಕ್ಕೂ ಸಿಗ್ಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಕೂತ್ರಿ ಯಾರು ಕೊಡೋದೇ ಇಲ್ಲ. ಸರ್ವಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಎಂತೆಂಥ ಸಮುದಾಯದವರು ಏನೆಲ್ಲ ಸರ್ಕಾರದ ಲಾಭವನ್ನು ಪಡಿತಾರೆ. ಆದ್ರೆ ನಾವೆಲ್ಲವನ್ನ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದರ ಲಾಭ ಪಡಿತಾ ಇಲ್ಲ. ಸದಾಕಾಲ ಇನ್ನೊಬ್ಬರ ಬಗ್ಗೆ ಚಿಂತಿಸೇ ನಮ್ಮ ಸಮಾಜ ನನ್ನ ಮಟ್ಟಿಗೆ 70 ವರ್ಷದಿಂದ ಹಾಳಾಗ್ತಾ ಬಂದಿದೆ. ಮತ್ತ ನಮಗೆ ದೊಡ್ಡ ಚಾಲೆಂಜ್ ಅದ ಏನು ಅಂದ್ರೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ದವ್ರ ಸಂಖ್ಯೆನೇ ಕಡಿಮೆ ಅದ. ನಮ್ಮಿಂದ ಲಾಭ ತಗೊಳ್ಳಿಕ್ಕೆ ಕೆಲವರು ಇಂಟ್ರೆಸ್ಟ್ ತೋರಿಸ್ತಾರೆ, ಆದ್ರೆ ನಮ್ಗೆ ಲಾಭ ಮಾಡಬೇಕು ಅಂತಂದಾಗ ಹಿಂದಿರ್ತಾರೆ. ಅದ್ರ ಸಲುವಾಗಿ ನಾವು ಪರಿವರ್ತನೆ ಆಗಬೇಕಾಗಿದೆ, ನಾವು ಬದಲಾವಣೆ ಆಗಬೇಕಾಗಿದೆ. ಬದಲಾವಣೆ ಪರಿವರ್ತನೆ ಏನು ಅಂತಂದ್ರೆ ಮೊದಲನೇ ಕೆಲಸ ಏನು ಅಂದ್ರೆ ಸಮಾಜಕ್ಕಾಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇರಬೇಕಷ್ಟೇ. ಆದ್ರೆ ನಮ್ಮ ಸಿಚುವೇಶನ್ ಏನಂದ್ರೆ ಮ್ಯಾಕ್ಸಿಮಮ್ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಮಾಜದ ಸಿಚುವೇಶನ್ ಏನಂದ್ರೆ ಎರಡೇ ಇರುವಲ್ಲ ಅಂತ ನಮ್ಗೆ ಅನಿಸ್ತದೆ. ಒಂದು ಬಡವರು, ಒಂದು ಬಂದಿರುವವರ, ಶ್ರೀಮಂತರು ಹೊರಗೆ ಇಲ್ಲ. ಶ್ರೀಮಂತರು ಈ ಸಮಾಜ ಕೆಲಸ ಮಾಡ್ಬೇಕಾಗಿತ್ತು ಅಂತಂದ್ರೆ ಹೆಚ್ಚು ಏನಾಗಿರ್ಬೇಕಂದ್ರೆ ಜಂಜಾಟದಿಂದ ಅವ್ರು ಫ್ರೀ ಆಗಿರ್ಬೇಕಾಗುತ್ತೆ. ಅಂಥವ್ರು ಸಿಗೋದು ಅಪರೂಪ. ಆದ್ರೆ ನಮ್ಗಿಂತ ಸುದೈವದ ನಮ್ಗೆ ವೆಂಕಟೇಶ್ ಕುಲಕರ್ಣಿ ಅವರು ಸಿಕ್ಕ, ಯಾಕಂದ್ರೆ ವೆಂಕಟೇಶ್ ಕುಲಕರ್ಣಿ ಅವರು ಒಂದು ವೈಯಕ್ತಿಕವಾಗಿ ಹೇಳಬೇಕಂತಂದ್ರೆ ಅವ್ರ ಆಸೆ ಇದ್ದಿಲ್ಲ ನಿಂತಿರ್ಬೇಕಾದ್ರೆ. ಆದ್ರೆ ನಮ್ಮದು ಒಂದು ಸಂಪರ್ಕ ಸರಿ ಸುಮಾರು 15 ವರ್ಷದ ಸಂಪರ್ಕದ ನಾವೊಂದು ವೈಯಕ್ತಿಕವಾಗಿ ಐಡೆಂಟಿಫೈ ಮಾಡಿದ್ದ ಅವರಲ್ಲಿ ಅವ್ರ ಬಲ್ಲೇನು ಒಂದು 4-5 ಗುಣಗಳು ಇಂಥವಲ್ಲ, ಎಂತೆಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ಲಿಕ್ಕೆ ಅವರು ಸಮರ್ಥರದ. ಉದಾಹರಣೆಗೆ ಅವ್ರು ಮಾಡಿರ್ತಕ್ಕಂಥ ಉಪನಯನ ಕಾರ್ಯಕ್ರಮಗಳು ನೋಡ್ಬೋದು, ಅಥವಾ ಇನ್ನಿತರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ನೋಡ್ಬೋದು, ಅಥವಾ ರಾಜಕೀಯ
ಅವರಿಗೆ ಬೆಂಬಲ ಅನ್ನುವಂಥದ್ದು, ಅವರಿಗೆ ಬೀದರ್ ಜಿಲ್ಲೆಯಲ್ಲಿ ಯಾರು ನಾವು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಒಂದು ಕುಟುಂಬದವರು ಬರ್ತಾರೆ. ಅದು ಸಲ ಅದರ ಅವಶ್ಯಕತೆನೇ ಇಲ್ಲ ನಮಗೆ. ಆದ್ರೆ ಇಷ್ಟೇ ಅವರು ಅದಕ್ಕೆ ಒಪ್ಕೊಂಡಾರ, ಟೈಮ್ ಕೊಡ್ಲಿಕ್ಕೆ ಒಪ್ಕೊಂಡಾರ, ಎಲ್ಲ ರೀತಿ ನನ್ನ ಸಮಾಜಕ್ಕೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಾರ ಅವರು. ಆದ್ರೆ ನಮ್ಮ ಕರ್ತವ್ಯ ಏನದ ಅಂತಂದ್ರೆ ಅವ್ರ ಕೆಲಸಕ್ಕೆ ನಾವು ಬೆಂಬಲ ಕೊಡೋದು. ಯಾಕಂದ್ರೆ ನಮ್ಮಿಂದ ಆಗೋದಿಲ್ಲ, ಅದನ್ನ ಆಗೋದಿಲ್ಲ. ಅದ್ರ ಸಲುವಾಗಿ ನಿಮ್ಗೆಲ್ಲ ನಾನು ಹೇಳೋಂಥ ದೊಡ್ಡ ವಿಷಯ ಏನಲ್ಲ. ಆದ್ರೆ ಒಂದೇ ಒಂದು ನಮಗೆ ಏನು ಅಂತಂದ್ರೆ ಎಲ್ಲರೂ ಹನಿ ಹನಿ ಕುಡಿದ್ರೆ ಹಣ ಆಗ್ತದೆ. ಅದ್ರ ಸಲುವಾಗಿ ಎಲ್ಲರೂ ನಮ್ಮ ಸಮಾಜಕ್ಕಾಗಿ ಎಷ್ಟು ಸಂಘಟನೆ ಆಗ್ತದೆ, ಯಾವ ರೀತಿ ಸಂಘಟನೆ ಮಾಡ್ಕೋಬೇಕು, ಯಾವ ರೀತಿ ಸಹಾಯ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೋಟರ್ಸ್ ಕಡಿಮೆ ಬೀದರ್ ಜಿಲ್ಲೆ. 117 ಮಂದಿ ವೋಟರ್ಸ್ ಇದ್ದೆವು. ಅದರ ಜನಸಂಖ್ಯೆ ನಮ್ಮ ಬ್ರಾಹ್ಮಣ ಸಮಾಜದ ಜನಸಂಖ್ಯೆ 35,000 ಏನೋ ಜನಸಂಖ್ಯೆ ಇದ್ದ. ಅದ್ರ ಸ್ವಲ್ಪ 120 ಅಂದಾಗ ನಾವು ಸುಮ್ಮನೆ ಜೊತೆ ಹೋದಾಗೆಲ್ಲ ರಾಜೇಶ್ವರ ಎರಡು ಸತಿ ಹೋಗಿದ್ದಾರೆ. ಎಲ್ಲರೂ ಕೇಳೋರೆ ನಮ್ಮ ಓಟಿಲ್ಲೇನೋ ನಮಗೆ ಬರಲ್ಲೇನೋ. ಇದ್ರದ್ದು ಕಿಮ್ಮತ್ ಇವತ್ತು ಗೊತ್ತಾಗಲಿ, ಇವತ್ತು ಗೊತ್ತಾಗ್ಯದ. 10-15 ವರ್ಷದ ಹಿಂದ ಇವರೇ ಮಾಡ್ಸ್ಯಾರ ನಮ್ಗೆ ಗೊತ್ತಾಯಿಲ್ಲ. ನಾವು ಅದ್ರದ್ದು ಇಮ್ಯಾಜಿನೇಷನ್ ಮಾಡಿಲ್ಲ ಏನಂದ್ರೆ ಇದೊಂದು ಟೈಮ್ ಹಿಂಗೆ ಬರ್ತದ. ಆದ್ರೆ ಈಗ ಹೆಂಗೆ ಮಾಡಬೇಕು ಅಂತಂದಾಗ ಈಗ ಮತ್ತೆ ಆಪ್ಷನ್ಸ್ ಅದ. ಎಂಥ ಆಪ್ಷನ್ಸ್ ಅದಂದ್ರೆ ಬ್ರಾಹ್ಮಣ ಸಮಾಜಕ್ಕೆ ಸೇರಿರ್ತಕ್ಕಂಥ ಪ್ರತಿಯೊಂದು ಸದಸ್ಯ ಅದಕ್ಕೆ ಮೆಂಬರ್ಶಿಪ್ ತಗೊಳ್ಳಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಲಾಗ್ತಾ ಇದೆ. ಈ ಸಮಯ ಬಂದಾಗ ನೀವೆಲ್ಲರೂ ಪ್ರತಿಯೊಬ್ಬರು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನಿಮ್ಮ ಕುಟುಂಬದಾಗ 18+ ಆದವರು ಎಲ್ಲರೂ ಒಟ್ಟಿಗೆ ನಿಂತು ನೀವು ಮೆಂಬರ್ಶಿಪ್ ಆಗ್ರಿ. ಮತ್ತೊಂದು ಆ ಮೆಂಬರ್ಶಿಪ್ ಆಗ್ಲಿಕ್ಕೆ ಮಿನಿಮಮ್ ಫೀಸ್ ಇಟ್ಟಾರ. ಅದು ಎಷ್ಟು ಇರ್ತಾರೆ ಈಗ ನೋಡ್ಬೇಕು. ಮೊದಲು 500 ಆಯ್ತದೆ, ಈಗಲೂ 500 ರೂಪಾಯಿ ಅದ. ಆ 500 ರೂಪಾಯಿ ಆನ್ಲೈನ್ ಮೇಲೇನೋ ಅದು ಫಾರ್ಮ್ ಫಿಲ್ಅಪ್ ಮಾಡ್ತಾರೆ, ನಿಮ್ಮೊಂದು ID ಕಾರ್ಡ್ ತಗೋತಾರೆ. ಅದ್ರ ಸಲುವಾಗಿ ಆ ಟೈಮಿನಾಗ ನಿಮ್ಮ ಮನಿತನ ಬಂದು ನಿಮ್ಗೆ ಯಾರು ಕೇಳೋದು ಅವಶ್ಯಕತೆ ಇಲ್ಲ. ನೀವೇ ಸೆಲ್ಫ್ ಇಂಟ್ರೆಸ್ಟ್ ಬಂದು ನೀವೆಲ್ಲ ತಂದು ಸಬ್ಮಿಷನ್ ಮಾಡಿದ್ರಿ ಅಂತಂದ್ರೆ ಇನ್ ಫ್ಯೂಚರ್ನಾಗ ಏನಾಗ್ತಂದ್ರೆ ಭಾಳ ಉಪಯೋಗ ಆಗ್ತದೆ. ಹೌದು. ಮತ್ತೊಂದು ಬೆಂಗಳೂರಿನಾಗ ಅಖಿಲ ಭಾರತ ಕರ್ನಾಟಕ ಬ್ರಾಹ್ಮಣ ಸಮಾಜದ್ದು ಒಂದು ಏನಂದ್ರೆ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ಅದ. ಅಲ್ಲೆಲ್ಲ ಏನ್ ಮಾಡಿದಾರೆ, ನಮ್ಮಿಂದ ಹೋಗಿ ಇಲ್ಲಿಗೆ ಹೋಗಿದ್ದ ವಿದ್ಯಾರ್ಥಿಗಳಿಗೆ ನಾವು ರೂಮ್ ಮಾಡಿ ಬಿಡೋದು, ಹಾಸ್ಟೆಲ್ ತಗೊಳ್ಳೋದು ಭಾಳ ಕಷ್ಟ ಮಾಡ್ತಾರೆ. ಅಲ್ಲಿ ಈ ಕಾರ್ಡ್ ಇತ್ತು ಅಂತಂದ್ರೆ ಆ ಮಕ್ಕಳಿಗೆ ಫ್ರೀಯಾಗಿ ಇಟ್ಕೋತಾರ. ಅಲ್ಲದೆ ನಾವು ಕಾಮನ್ ಯಾವುದೋ ಕೆಲಸ ಬೆಂಗಳೂರಿಗೆ ಹೋಗಿರ್ತೇವೆ, ನಮಗೂ ಲಾಜಿಕ್ ಓದಿದ್ರೆ ನಮ್ಗೆ ಗೊತ್ತಿರೋ ಮಿನಿಮಮ್ ಅಂದ್ರೆ 1,500 ರೂಪಾಯಿ ಲಾಸ್ಟ್ ಆಗ್ತದೆ. ಅಲ್ಲಿ ₹1 ಲಾಸ್ಟ್ ಚಾರ್ಜ್ ತಗೊಂಡಿದ್ದಾರೆ.